ಶ್ರೀರಾಮ್, ಜೈ ಭೀಮ್, ಜೈ ಭುವನೇಶ್ವರಿ ಮಾತೆ. ನೋಡಿ, ನಮ್ಮ ತಮ್ಮ ನನ್ನ ಸಂಜಯ್ ಗೌಡ ಅಂತ. ಇವತ್ತು ಒಂದು ಈ ಕರ್ನಾಟಕ ಈ ಭ್ರಷ್ಟಾಚಾರ ಮಾಡೋಂಥ ವ್ಯಕ್ತಿಗಳು, ಈ 2 ನಂಬರ್ 3 ನಂಬರ್ 4 ನಂಬರ್ ಕೆಲಸಗಳು ಮಾಡೋಂಥ ವ್ಯಕ್ತಿಗಳು, ಯಾರ್ಯಾರು ಏನೇನು ಮೋಸಗಳು ಮಾಡ್ತಾ ಇದ್ದಾರೆ, ಆ ಮೋಸಗಳು ಮಾಡುವಂಥ ವ್ಯಕ್ತಿಗಳನ್ನೆಲ್ಲ ಗುರುತಿಸಿ ಅವ್ರಿಗೆಲ್ಲ ಶಿಕ್ಷೆ ಹಂಗೆ ಮಾಡಬೇಕು ಕಾನೂನು ರೀತಿಯಿಂದ. ಮತ್ತು ಈ ಒಂದು ಕಾನೂನು ಘಟಕದಿಂದನೂ ಒಂದು ಇದರಲ್ಲಿ ಒಂದು ಭಾಗಿಯಾಗಿರುವಂಥ ಇನ್ನತೆ ಅಂತ ರಾಜ್ಕುಮಾರ್ ಸರೂ ಈ ಒಂದು ಫಂಕ್ಷನ್ಗೆ ಮತ್ತು ನಮ್ಮ ಕರ್ನಾಟಕ ರಾಜ್ಯ ಅಧ್ಯಕ್ಷರು ಜನಸೇನೆ ಅಧ್ಯಕ್ಷರು ತಾಯ್ನಾಡು ರಾಘವೇಂದ್ರ ಸರ್ ಅಂತ ನಮ್ಮ ಅಧ್ಯಕ್ಷರು, ಮತ್ತು ನಾನು ಯುವ ಘಟಕ ಅಧ್ಯಕ್ಷನು. ಇವತ್ತೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನೋಡಿ, ನಾನು ಹ್ಯಾಟ್ಸ್ ಆಫ್ ಹೇಳಕ್ಕೆ ಇಷ್ಟಪಡ್ತೀನಿ ಡಿಪಾರ್ಟ್ಮೆಂಟ್ಗೆ, ಪೊಲೀಸ್ ಡಿಪಾರ್ಟ್ಮೆಂಟ್ಗೆ. ಇವತ್ತು ಎಲ್ಲೋ ಒಂದು ಜಾಗದಾಗ ಒಂದು ಭ್ರಷ್ಟಾಚಾರ ಆದಾಗ ಶೂಟ್ ಔಟ್ ಮಾಡಿದ್ರು. ಆಮೇಲೆ ತುಂಬ ಜಾಗದಾಗ ಕಳ್ತನಗಳು ಅವು ಇವು ತುಂಬ ನಡೀತಾ ಇರೋದ್ರಿಂದ ಎಲ್ಲರನ್ನೂ ಹಿಡಿದು ಸೆರೆ ಹಿಡಿದು ಅವ್ರಿಗೆಲ್ಲ ಕಾಲುಗಳಿಗೆಲ್ಲ ಶೂಟ್ ಮಾಡ್ತಾ ಇದ್ದಾರೆ. ಈ ಥರ ನಾನು ಹೇಳೋದಕ್ಕೆ ಇದೇ ಥರನೇ ನೀವು ಇನ್ನೂ ಒಂದು ನಮ್ಮ ಜನಗಳಿಗೆ ಇನ್ನೂ ಒಂದು ಧೈರ್ಯ ಕೊಡಬೇಕು. ನೀವೆಲ್ಲ ಇನ್ನೂ ಸ್ಫೂರ್ತಿಯಾಗಿರಬೇಕು. ಎಲ್ಲ ಡಿಪಾರ್ಟ್ಮೆಂಟ್ ಯಾರು ಇದೆಲ್ಲ ಕೆಲಸ ಮಾಡಿದ್ರು, ನಾನು ಮೊನ್ನೆ ಒಂದು ಯಾವುದೋ ಒಂದು ಹೆಣ್ಮಗುಗೆ ಏನೋ ಅತ್ಯಾಚಾರ ಮಾಡಿದ್ದಕ್ಕೋಸ್ಕರ ಅವ್ರನ್ನ ಶೂಟ್ ಮಾಡಾಕಿದ್ರು. ಅವ್ರಿಗೆ ಇದರಿಂದ ನಾನು ಹ್ಯಾಟ್ಸ್ ಆಫ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಮೀಡಿಯಾದವರು ಮತ್ತು ಪೊಲೀಸವರು ಎಲ್ಲ ಇರೋದ್ರಿಂದನೇ ಇವತ್ತು ಒಂದು ಅನ್ಯಾಯ ನಾನು ತಡೆಯೋಕ್ಕಾಗ್ತಾ ಇರೋದು. ಅವರೆಲ್ಲ ಅಂದರೆ ಯಾವುದೇ ಕಾರಣಕ್ಕೂ ತಡೆಯೋಕ್ಕಾಗಲ್ಲ. ದೇವರುಗಳಿದ್ದಂಗೆ ಇವತ್ತು ಅವರು. ಆ ದೇವರುಗಳು ಯಾವತ್ತೂ ನಮ್ಮ ಜೊತೆ ಸದಾ ನಮಗೆ ನೆರಳಾಗಿ ಕಾಪಾಡಲಿ ಅಂತ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಮತ್ತು ಆ ಡಿಪಾರ್ಟ್ಮೆಂಟ್ ಟೀಮು ಇದನ್ನು ಆಪ್ರೇಟ್ ಮಾಡಿ ವರ್ಕ್ ಮಾಡಿ ಅವ್ರನ್ನ ಶೂಟ್ ಮಾಡಿದವ್ರಿಗೆ ನಾನು ಅವ್ರಿಗೆಲ್ಲ ಟೀಮ್ಗೆ ನನ್ನ ಹೃದಯಪೂರ್ವಕವಾಗಿ ನನ್ನ ಕನ್ನಡ ತಾಯಿ ಕೋಟಿ ಜನತೆ ಮಕ್ಕಳ ಕಡೆಯಿಂದನೂ ನಾನು ಹ್ಯಾಟ್ಸ್ ಆಫ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರಿಗೆ ಕಾಲ್ಗೆ ವಂದನೆಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತೇಳಿ. ಥ್ಯಾಂಕ್ ಯು. ಮತ್ತು ಈ ಆಫೀಸು, ನನ್ನ ತಮ್ಮನ ಆಫೀಸು, ಈ ಜ್ಯೋತಿ, ಈ ಕನ್ನಡ ತಾಯಿ ಭುವನೇಶ್ವರಿ ಜ್ಯೋತಿ ಯಾವತ್ತೂ ಬೆಳಗ್ತಾ ಇರಲಿ ಅಂತ ಕೇಳ್ಕೊಂಡು ಅವ್ನಿಗೂ ಬೆಸ್ಟ್ ಆಫ್ ಲಕ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಅಲ್ಲ.